ಮೈಕ್ರೋ ಫೈನಾನ್ಸ್ ಹಾವಳಿ ವಿರುದ್ಧ ರೈತ ಸಂಘ ಸಮರವನ್ನ ಸಾರಿದೆ. ಮಾತು ಕೇಳ್ತಿಲ್ಲ, ಇಲ್ಲಿ ಕಾಲಿಟ್ರೆ ಉಳಿಗಾಲ ಇಲ್ಲ ಅಂತ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ವಿಭಿನ್ನವಾಗಿ ಚಳವಳಿಯನ್ನ ರೈತ ಸಂಘ ಆರಂಭ ಮಾಡಿದೆ. ಊರೊಳಗೆ ಕಾಲಿಟ್ರೆ ನಿಮ್ಗೆ ಉಳಿಗಾಲ ಇಲ್ಲ, ರೈತರಿಗೆ ಮಹಿಳೆಯರಿಗೆ ಕಿರುಕುಳವನ್ನ ನೀಡೋ ಹಾಗಿಲ್ಲ ಅಂತ ಫೈನಾನ್ಸ್ಗೆ ನೋಟಿಸ್ ಅನ್ನ ಕೊಟ್ಟು ರೈತ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದೆ. ಬ್ಯಾಡಗಿಯಿಂದ ರೈತ ಮುಖಂಡರು ಹೋರಾಟವನ್ನ ನಡೆಸಿದ್ದಾರೆ. ಪಾದಯಾತ್ರೆ ಮಾಡಿ ಮೈಕ್ರೋ ಫೈನಾನ್ಸ್ ಕಚೇರಿಗೆ ನೋಟಿಸ್ ನೀಡಲಾಗಿದೆ. ಫೈನಾನ್ಸ್ ಕಚೇರಿಯ ಮುಂದೆ ಎಚ್ಚರಿಕೆಯ ಪತ್ರವನ್ನ ಅಂಟಿಸಿ ವಾರ್ನಿಂಗ್ ಕೊಟ್ಟಿದ್ದಾರೆ ರೈತರು. ಅನೇಕ ಕಡೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಪ್ತಾ ಇಲ್ಲ, ಜನರಿಗೆ ಕಿರುಕುಳ ತಪ್ತಾ ಇಲ್ಲ. ಹೀಗಾಗಿ ರೈತ ಸಂಘದಿಂದ ಸಾಕಷ್ಟು ಹೋರಾಟಗಳನ್ನು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಅಂದರೆ ಮೈಕ್ರೋ ಫೈನಾನ್ಸ್ನವರು ಎಲ್ಲಿರ್ತಾರಲ್ಲ ಅವರ ಆಫೀಸ್ಗಳಿಗೆ ಹೋಗಿ ನೋಟಿಸ್ಗಳನ್ನು ಹಂಚೋ ಮುಖಾಂತರವಾಗಿ ಯಾವುದೇ ಕಾರಣಕ್ಕೆ ಇನ್ಮೇಲೆ ಸಾಲನೂ ಕೊಡಬಾರ್ದು, ರೈತರಿಗೆ ಚಿತ್ರಹಿಂಸೆನೂ ಕೊಡಬಾರ್ದು ಅನ್ನುವಂಥ ವಾರ್ನಿಂಗನ್ನು ರೈತ ಸಂಘದವರು ಮಾಡ್ತಿದ್ದಾರೆ. ನಾನು ರೈತ ಸಂಘದ ಮುಖಂಡರಿದ್ದಾರೆ, ಮಾತನಾಡಿಸ್ತೀನಿ ಅವ್ರನ್ನ. ಸರ್, ಏನಿದು ವಿನೂತನವಾದಂಥ ಚಳವಳಿ? ಡೈರೆಕ್ಟ್ ಆ್ಯಕ್ಷನ್ ಚಳವಳಿ ಅಂದ್ರೆ ಅವ್ರದ್ದೊಂದು ಡೈರೆಕ್ಟ್ ಆ್ಯಕ್ಷನ್ ಅಂತ ನಾಟಕನ ಈಗ ತೋರಿಸ್ತದೆ. ಅದರ ಅರ್ಥ ಏನು ಆಗ್ತೈತಲ್ಲ ಅದಕ್ಕೆ ಆಗೇ ತಕ್ಷಣ ಪ್ರತಿಕ್ರಿಯೆ ಕೊಡೋದು. ಇವ್ರು ಹೆಂಗೆ ನಮ್ಮ ಮನೆ ಬಂದು ನೋಟಿಸ್ ಹಚ್ತಾರಲ್ಲ, ನಿನ್ನ ಸಾಲ ಡ್ಯೂ ಆಗೈತಿ, ನೀ ತುಂಬಿಲ್ಲ, ಹಂಗೆ ನಾವು ಇವತ್ತು ನೋಟಿಸ್ ಹಚ್ಚಾಕತ್ತೀವಿ. ಇಲ್ಲಿ ಹಚ್ಚೇವಿ ಈಗ ಆಲ್ರೆಡಿ. ಏನು ನೋಟಿಸು? ನೀವು ಸಾಲ ಕೊಟ್ಟಿರಲ್ಲ, ತುಂಬ್ತವಿ, ಗಂಟಂತೂ ಹಾಕಲ್ಲ, ಆದರೆ ನೀವು ವಸೂಲಾತಿ ಪ್ರೋಗ್ರಾಮ್ನಲ್ಲಿ ನಿಮ್ಮ ಬದಲಾವಣೆಗಳನ್ನು ಮಾಡ್ಕೋಬೇಕು. ನೀವು ರಾತ್ರಿ 6 ಗಂಟೆ ಮೇಲೆ ಬರೋದು, ಮುಂಜಾನೆ 6 ಗಂಟೆ ಒಳಗೆ ಬರೋದು, ರೌಡಿಗಳನ್ನು ಬಿಡೋದು, ಇವು ಬಿಡಬೇಕು. ದಬ್ಬಾಳಿಕೆ ವಸೂಲಾತಿ ಬಿಡ್ರಿ, ಮತ್ತು ಹೆಚ್ಚಿನ ಬಡ್ಡಿ ವಸೂಲಿ ಮಾಡ್ತಿರಲ್ಲ ಅದನ್ನು ಬಿಡ್ರಿ ಅಂತ ಇವತ್ತು ನೋಟಿಸ್ ಹಚ್ಚೇವಿ. ನಾವು ಇಷ್ಟಕ್ಕೆ ಸುಮ್ಮನಾಗಲ್ಲ, ನಾವು ಇವ್ರನ್ನ ವಾಚ್ ಮಾಡ್ತೀವಿ. ಇವರು ಅಧಿಕೃತ ಬಡ್ಡಿ ವಸೂಲಿ ಮಾಡೋದಾಗಲಿ ಅಥವಾ ಅವ್ರು ದಬ್ಬಾಳಿಕೆ ವಸೂಲಿ ಮಾಡೋದಾಗಲಿ ನಮಗೆ ಕಂಡು ಬಂದಂದ್ರೆ ನಾವೇನು ಡೈರೆಕ್ಟ್ ಆ್ಯಕ್ಷನ್ ಐತಲ್ಲ ಅದನ್ನು ತಗೊಂತೀವಿ. ಅಲ್ಲಿಗೆ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.